ಹಾಯ್ ವೆಲ್ಕಮ್ ಟು ಕೃತಿಗೌಡ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ, ಯಾಕಂದರೆ ಟೈಮ್ ಸಾಕಾಗಲಿಲ್ಲ ನನಗೆ. ಎಷ್ಟು ಟೈಮು ಅಂತಂದರೆ ಎಷ್ಟು ಕೆಲಸ ಅಂತಂದರೆ ತುಂಬಾ ಕೆಲಸಗಳು, ವೀಡಿಯೋ ಮಾಡ್ಕೊಳಕ್ಕೆ ಟೈಮೇ ಸಾಕಾಗಿರಲಿಲ್ಲ. ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಗೈಸ್. ಇವತ್ತು ನನ್ನ ಮಗಳು ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ ನೋಡಿ ಗೈಸ್. ಮಾರ್ನಿಂಗ್ಗೆ ಅಷ್ಟು ಬೇಗ ತಿಂಡಿ ತಿನ್ನಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತಲ್ವ. ತಿಂಡಿ ತಿನ್ನಬೇಕು, ಅವಳಿಗೆ ಹಾಲು ಕುಡಿಬೇಕು ಅಂದರೆ ತುಂಬಾ ಹಿಂಸೆ. ಹಂಗಾಗಿ ನಿಧಾನ ಕುಡಿತಾ ಇದ್ದಾಳೆ ನೋಡಿ ಗೈಸ್. ನಾನು ಆ ಕಡೆ ಹೋದರೆ ಹೋಗಿ ಸಿಂಕಿಗೆ ಸುರಿದ್ಬಿಡ್ತಾಳೆ ಹಂಗೇನೆ. ಹಾಗಾಗಿ ಬೇಗ ಅವಳು ಮುಂದೆನೇ ಕುತ್ಕೊಂಡು ಕುಡಿಸಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಗಲೇ 7:15 ಹೋಗ್ಬಿಟ್ಟಿದೆ, 5 ನಿಮಿಷ ಲೇಟಾಗಿ ಹೋಗ್ಬಿಟ್ಟಿದೆ. ಬಂದು ನಿಂತುಬಿಟ್ಟಿದ್ದಾರೆ ಅನಿಸುತ್ತೆ. ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಗೈಸ್. ಹೋಗಲ್ಲ ಅಂತಲೇ ಹಠ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಏನೂ ಮಾಡೋಕ್ಕಾಗಲ್ಲ, ಮಾರ್ನಿಂಗ್ ಹೋಗಲೇಬೇಕಲ್ವ. ಅವ್ರ ಬಸ್ ಇರೋದೇ 7:10ಗೆಲ್ಲ ಬಂದುಬಿಡುತ್ತೆ. ಸ್ಕೂಲ್ ಸ್ಟಾರ್ಟ್ ಆಗೋದು 8:30ಗೆ. ಬಸ್ಸು ಇಲ್ಲಿಂದ ಇವಳನ್ನೇ ಫಸ್ಟ್ ಪಿಕಪ್ ಮಾಡ್ಕೊಳತ್ತೆ, ಇವಳನ್ನೇ ಲಾಸ್ಟ್ ಡ್ರಾಪ್ ಮಾಡುತ್ತೆ. ಹಾಗಾಗಿ ತುಂಬಾ ಕಷ್ಟ. ನನಗೆ ಈ ಥರ ಆಗಬೇಕಾ, ಚಿಕ್ಕ ಮಗು ಬೇರೆ ಐತೆ ಅಂತ ನಾನು ಅಂದ್ಕೊತಿದ್ದೀನಿ. ಇವಾಗ ಹೋಗ್ತಾ ಇದ್ದಾಳೆ ನೋಡಿ ಗೈಸ್. ಇವಾಗ ಆಮೇಲೆ ಇವತ್ತು ದೋಸೆಗೆ ನೆನೆ ಹಾಕಿದ್ದೆ, ಅದೂ ಎಲ್ಲ ಈಗ ಇದು ಮಾಡ್ತಿದ್ದೀನಿ. ನಾನು ಮಾರ್ನಿಂಗ್ ಟೈಮು ನೆನೆ ಹಾಕ್ಬಿಡ್ತೀನಿ, ನೈಟ್ ಟೈಮು ದೋಸೆ ಮಾಡ್ತೀನಿ. ಹುಳಿ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನು ಮಾರ್ನಿಂಗ್ ಬೆಳಗ್ಗೆ ನೆನೆ ಹಾಕಿ ನೈಟ್ ರುಬ್ಬಿ ಮಾರ್ನಿಂಗ್ ಮಾಡೋಕ್ಕೆ ಹೋಗಲ್ಲ. ಇವಾಗೆಲ್ಲ ಕಿಚನ್ನೆಲ್ಲ ಒಂದು ಸ್ವಲ್ಪ ಮೆಸ್ಸಿ ಆಗಿತ್ತು. ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಗೈಸ್. ಯಾಕಂತಂದರೆ ಇವಾಗ ಬೇಗ ಕೆಲಸ ಮಾಡಿಕೊಂಡ್ರೆ, ಇವತ್ತು ಬೇರೆ ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಬರ್ತೀನಿ ಅಂತ ಫೋನ್ ಮಾಡಿದ್ರು. ಹಂಗಾಗಿ ಅವಳು ಹಠ ಮಾಡ್ತಾಯಿಲ್ಲ ಹೋಗೋಕ್ಕೆ. ಹೆಂಗೋ ಕಳಿಸಿದ್ದೀನಿ ಇವತ್ತು ಅದಕ್ಕೆ ಏನಾದ್ರು ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ಪಾಯಸ ಎಲ್ಲ ಮಾಡೋಣ ಅಂತಿದ್ದೆ. ಪಾಯಸ ಮಾಡಿದ್ರೆ ಬೂಂದಿ ಬೇಕಲ್ಲ ಅಂದ್ಬಿಟ್ಟು ನಾನು ಮನೇಲೇ ಬೂಂದಿ ಮಾಡ್ತೀನಿ ಗೈಸ್. ಹಂಗಾಗಿ ಬೂಂದಿ ಮಾಡ್ಕೊತಾ ಇದ್ದೀನಿ ನೋಡಿ ಗೈಸ್. ಈ ಥರ ಆಗಿಬಿಟ್ಟಿದೆ. ಬೂಂದಿ ಜಾರಿಲ್ಲ, ಊರಲ್ಲೇ ಬಿಟ್ಟು ಬಂದುಬಿಟ್ಟಿದ್ವಿ ಬೂಂದಿ ಮಾಡೋ ಇದು. ಹಾಗಾಗಿ ಹೆಂಗೋ ಮಾಡಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಗೈಸ್. ತುಂಬಾ ಟೇಸ್ಟಿಯಾಗಿತ್ತು. ನಾರ್ಮಲಾಗಿ ಯಾವಾಗಲೂ ನಾನು ಚೆನ್ನಾಗೇ ಮಾಡ್ತೀನಿ ಈ ಥರ ಪಾಕ ಎಲ್ಲ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದೊಂದು 1/2 hour ಬಿಟ್ಟರೆ ಅದು ಕರೆಕ್ಟ್ ಇದಕ್ಕೆ ಬರುತ್ತೆ, ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ತುಂಬ ಟೇಸ್ಟಿಯಾಗಿತ್ತು. ತುಂಬ ಜಾಸ್ತಿ ಸ್ವೀಟಾಗಿ ಹೋಗ್ಬಿಟ್ಟಿತ್ತು ಬೂಂದಿ. ಸ್ವೀಟ್ ಇದ್ರೇ ಚೆಂದ ಅಲ್ವಾ ಅಂದ್ಬಿಟ್ಟು ಜಾಸ್ತಿ ಪಾಕ ಹುಯ್ದಿಕ್ಬಿಟ್ಟಿದ್ದೆ ನೋಡಿ ಗೈಸ್. ಆಮೇಲೆ ಬೇಗ ಎಲ್ಲ ಅಡುಗೆ ಮಾಡಿಕೊಂಡೆ. ಅನ್ನ ಸಾಂಬಾರು, ತರಕಾರಿ ಸಾಂಬಾರು ಮಾಡಿದ್ದೆ ಇವತ್ತು. ತರಕಾರಿ ಸಾಂಬಾರು ಅಂದರೆ ಹೋಟೆಲ್ ಸ್ಟೈಲಲ್ಲಿ ಮಾಡಬೇಕು ಅಂದ್ಬಿಟ್ಟು ಚೆನ್ನಾಗಿ ಮಾಡಿದ್ದೆ. ಮತ್ತು ಚಪಾತಿ, ಬೀಟ್ರೋಟ್ ಚಪಾತಿ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಅವ್ರು ಬರೋ ಅಷ್ಟೊತ್ತಿಗೆಲ್ಲ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಬೇಗ ಮಾಡಿದ್ದೀನಿ. ನನ್ನ ಮಗಳು ಬೇರೆ ನನ್ನ ತಮ್ಮ ಬರ್ತಾನೆ ಅಂದ್ಬಿಟ್ಟು ಹಠ ಮಾಡ್ಕೊಂಡೇ ಹೋಗಿದ್ದಾಳೆ. ಈಗ ಅವಳು ಬರ್ತಾಳೆ ಇನ್ನೇನು. ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅವರು ಬರ್ತಾರೆ. ಅವ್ರೇನಕ್ಕಪ್ಪ ಅಂತಂದರೆ ಟೆಂಪಲ್ಗೆ ಹೋಗಬೇಕು ಸ್ವಲ್ಪ ಅಂತ ಅಂದ್ಬಿಟ್ಟು ಅವರು ಬರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿಂದನೇ ಮೆಜೆಸ್ಟಿಕ್ಕಿಂದ ಬಸ್ ಹತ್ತಬೇಕಲ್ವ. ಹಂಗಾಗಿ ಇಲ್ಲಿಗೆ ಬಂದಿದ್ದು ಹೋಗ್ತೀನಿ ಸಂಜೆಗೆ ಅಂತ ಹೇಳಿದ್ರು. ಹಂಗಾಗಿ ನಾನೇನಾದ್ರು ಸ್ಪೆಷಲ್ ಮಾಡಬೇಕು ಅಂದ್ಬಿಟ್ಟು ಪಾಯಸ, ಅನ್ನ ಸಾಂಬಾರು ಮತ್ತು ಹಪ್ಳ, ಚಪಾತಿ ಮತ್ತು ಪಲ್ಯ ಇನ್ನೇನು ಮಾಡೋದು ಅಂದ್ಬಿಟ್ಟು ಒಂದು ಸ್ವಲ್ಪ ಚಟ್ನಿ ಮಾಡಿದ್ದೆ. ಎಲ್ಲ ತರಕಾರಿಯಲ್ಲಿ ಹೆಚ್ಕೊಂಡು ಕುತ್ಕೊಳ್ಳೋ ಅಷ್ಟು ಟೈಮ್ ಇರಲಿಲ್ಲ, ಆಗಲೇ ಬರ್ತೀನಿ ಅಂತ ಅಂದ್ಬಿಟ್ರು. ಹಾಗಾಗಿ ಬೇಗ ಆಗುತ್ತಲ್ಲ ಅಂದ್ಬಿಟ್ಟು ಚಟ್ನಿ ಮಾಡಿದೆ. ಕಡಲೆ ಬೀಜ, ಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ. ಹಾಗಾಗಿ ನಮ್ಮ ಅಮ್ಮಂಗೆ ಕುಕ್ಕರಲ್ಲಿ ಅನ್ನ ಮಾಡಿದ್ರೆ ಇಷ್ಟ ಆಗಲ್ಲ. ಹಂಗಾಗಿ ತಪ್ಪಲಿಲಿ ಅನ್ನ ಮಾಡಿದ್ದೆ. ಬಸ್ತಿದ್ದೆ ಇವತ್ತು. ಬಸಿದ್ರೆ ಅನ್ನ ತುಂಬ ಚೆನ್ನಾಗಾಗುತ್ತೆ ಗೈಸ್. ನೋಡಿ ಸೌಟೆಲ್ಲ ಹೆಂಗೆ ಸೀಸ್ಬಿಟ್ಟಿದ್ದೀನಿ. ಒಗ್ಗರಣೆ ಹಾಕಿದ್ರೆ ಸೌಟಲ್ಲೇ ಒಗ್ಗರಣೆ ಹಾಕಿ, ತಪ್ಪಲಿಲಿ ಕುಕ್ಕರಲ್ಲಿ ಹಂಗೆ ಬೇಯಿಸ್ಕೊಂಡಿದ್ದೆ. ಹಾಗಾಗಿ ಸೌಟಲ್ಲೇ ಒಗ್ಗರಣೆ ಹಾಕಿದ್ದೆ ನಾನು. ಆ ಥರ ಕಾಣ್ತಾ ಇದ್ದೆ ನೋಡ್ಬೋದು. ಮತ್ತು ಹಪ್ಳ ಎಲ್ಲ ಬೇಗ ಇದು ಮಾಡಿಕೊಂಡೆ. ಮತ್ತು ಪಾಯಸ ಹಾಕ್ಕೊಡ್ತಾ ಇದ್ದೀನಿ ಅವಳಿಗೆ. ನನ್ನ ಮಗಳು ಬಂದಳು ಸ್ಕೂಲಿಂದ, ಅವಳಿಗೆ ಪಾಯಸ ಬೇಕು ಅಂತ ಅಂದಳು. ಅವಳಿಗೆ ಫಸ್ಟ್ ಟೇಸ್ಟ್ ನೋಡಲಿ ಅಂದ್ಬಿಟ್ಟು ಹಾಕ್ಕೊಡ್ತಾಯಿದ್ದೀನಿ ನೋಡಿ ಗೈಸ್. ಇನ್ನೂ ಬೂಂದಿ ರೆಡಿ ಆಗ್ತಾಯಿದೆ. ಮತ್ತು ಈಗೆಲ್ಲ ಊಟಕ್ಕೆ ಕೂತ್ಕೊಂಡ್ರು. ನಮ್ಮ ಮನೆಯವ್ರು ಬೇಗ ಬಂದರು ಇವತ್ತು. ಅವ್ರಿಗೂ ಹಾಕ್ಕೊಟ್ಟಿದ್ದೆ. ಎಲ್ಲರೂ ತಿಂತಾಯಿದ್ದಾರೆ. ನಮ್ಮಮ್ಮ ಬಂದಿದ್ದಾರೆ ನೋಡಿ ಗೈಸು. ಮನೆಯೆಲ್ಲ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಆದಷ್ಟು ಮಾಡಿದ್ದೆ. ಮಗು ಬೇರೆ ಹಠ ಮಾಡ್ತಾಯಿದ್ಲಲ್ವ, ನನಗೂ ಟೈಮ್ ಸಾಕಾಗಿಲ್ಲ. ಅಡುಗೆ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟೆ ಇವತ್ತು. ಇವೆಲ್ಲ ಅಡುಗೆ ಮಾಡೋ ಅಷ್ಟೊತ್ತಿಗೆ ತುಂಬಾ ಅಂದರೆ ಟೈಮ್ ಆಗೋಗ್ಬಿಡ್ತು. ಮತ್ತು ಎಲ್ಲರಿಗೂ ಅವರು ಬಂದರು. ನನ್ನ ಮಗಳು ಬಂದಳು ಬೇಗ. ಅವಳಿಗೂ ಎಲ್ಲ ಊಟ ಎಲ್ಲ ಬಡಿಸ್ಕೊಟ್ಟು ಎಲ್ಲ ಮಾತಾಡಿಕೊಂಡು ಹ್ಯಾಪಿಯಾಗಿ ಕೂತಿದ್ದೀವಿ ಗೈಸ್. ನಮ್ಮ ಅಮ್ಮನೂ ಮತ್ತು ನನ್ನ ತಮ್ಮ ಬಂದರೆ ಅವಳಿಗಂತೂ ಹಿಡಿಯೋಕ್ಕೆ ಆಗಲ್ಲ ಅಷ್ಟು. ಮತ್ತು ಚಿಕ್ಕವಳಂತೂ ಅವಳು ಹಠ ಮಾಡ್ತಾಯಿದ್ಲು. ಹಾಗೆ ತೊಟ್ಲು ತೂಗ್ಕೊಂಡೆ ನಮ್ಮ ಮನೆಯವರು ಊಟ ಮಾಡ್ತಾಯಿದ್ರು. ಮತ್ತು ಎಲ್ಲರೂ ಊಟ ಮಾಡಾಯಿತು. ಇವಾಗ ನಾನು ಒಂದು ಸ್ವಲ್ಪ ಟೇಸ್ಟ್ ನೋಡೋಣ ಅಂದ್ಬಿಟ್ಟು, ನನಗೂ ಟೈಮ್ ಆಗೋಗ್ಬಿಟ್ಟಿತ್ತು. ಆಗಲೇ 4 o'clock ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಒಂದು ಸ್ವಲ್ಪ ಪಾಯಸ ಹಾಕ್ಕೊಂಡು ಟೇಸ್ಟ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ಪಾಯಸನೂ ತುಂಬ ಸ್ವೀಟಾಗಿ ಹೋಗ್ಬಿಟ್ಟಿತ್ತು, ಬೂಂದಿನೂ ತುಂಬ ಸ್ವೀಟಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ನನಗೆ ಏನಂತಂದರೆ ಬೌಲಲ್ಲೆಲ್ಲ ಹಾಕ್ಕೊಂಡು ತಿಂದರೆ ಪಾಯಸ ಇಷ್ಟ ಆಗಲ್ಲ. ಇದು ಟೆಂಪಲಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ಎಲ್ಲ ಫಸ್ಟು ಪಾಯಸ ಬೂಂದಿ ಎಲ್ಲ ತಿಂದ್ಬಿಟ್ಟು ಆಮೇಲೆ ಊಟ ಮಾಡಿದ್ರೆ ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ಅದೇ ಥರ ಮಾಡ್ತೀನಿ. ಮತ್ತು ಚಪಾತಿಗೂ ಚಟ್ನಿಗೂ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ.
ಆಗಿತ್ತು ಗೈಸ್. ಆಮೇಲೆ ಇನ್ನು ಅವರು ಹೋಗ್ತೀನಿ ಅಂತ ಅಂದರು. ನಾವು ಬೆಳಗ್ಗೆ ಬೇರೆ ದೋಸೆಗೆ ನೆನೆ ಹಾಕಿದ್ನಲ್ಲ, ಸಂಜೆ ಮಾಡೋದಲ್ವ ನಾನು, ಹಂಗಾಗಿ ದೋಸೆ ಬೇಗ ಮಾಡೋಣ ಅಂದ್ಬಿಟ್ಟು ದೋಸೆ ಮಾಡಿಕೊಡ್ತಾಯಿದ್ದೀನಿ. ಅವ್ರು ಆಗಲೇ 9:30 ಆಗೋಗ್ಬಿಟ್ಟಿದೆ, ನೈಟು 11 ಗಂಟೆಗೆ ಇದೆಯಂತೆ ಬಸ್ಸು. ಹಾಗಾಗಿ ಸೊಪ್ಪಿನ ಪಲ್ಯ ಮಾಡಿದ್ದೆ, ನಮ್ಮ ಅಮ್ಮಂಗೆ ಇಷ್ಟ ಅಂದ್ಬಿಟ್ಟು ಸೊಪ್ಪಿನ ಪಲ್ಯ. ಮತ್ತು ಅವಾಗಿನ್ನೂ ನಮ್ಮ ಮನೇಲೆಲ್ಲ ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದಿದ್ರು. ಹಾಗಾಗಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ವೆಜಿಟೇಬಲ್ ಪಲ್ಯ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ಯಾವ ಥರ ಅಂತಂದರೆ ಎಲ್ಲ ಥರ ವೆಜಿಟೇಬಲ್ಸು ಹಾಕಿದ್ದೆ. ಎಲ್ಲ ಹೋಟೆಲ್ ಸ್ಟೈಲಲ್ಲೇ ಮಾಡಬೇಕು ಡಿಫ್ರೆಂಟಾಗಿ ಅಂದ್ಬಿಟ್ಟು ನಮ್ಮ ಅಮ್ಮಂಗೆ ನಾರ್ಮಲಾಗೆಲ್ಲ ಮಾಡಿಕೊಟ್ರೆ ಚೆನ್ನಾಗಿಲ್ಲ, ಹೆಂಗೆ ಮಾಡಿಕೊಟ್ರೆ ಚೆನ್ನಾಗಿಲ್ಲ ಅನ್ನುತ್ತೆ. ಹಾಗಾಗಿ ನಾನಿವತ್ತು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಪಲ್ಯನ. ತುಂಬ ಟೇಸ್ಟಿಯಾಗಿತ್ತು. ಒಂದು ಸ್ವಲ್ಪ ಖಾರ ಮಾಡಿದ್ದೀನಿ, ನಮ್ಮ ಮನೇಲಿ ಖಾರ ತಿನ್ನಲ್ಲ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಇದಾಗಿತ್ತು. ಬಾಯ್ ಗೈಸ್.